ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈಗಾಗಲೇ KCET 2026ರ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಿಸಲ್ಟ್ ಕೂಡ ಚೆಕ್ ಮಾಡ್ಕೊಂಡಿದ್ರೆ ಈ ಒಂದು ರಿಸಲ್ಟ್ ನಂತರದ ಪ್ರೊಸೆಸ್ ಏನು, ನಮಗೆ ಈ ಒಂದು ಕೋರ್ಸಿಗೆ ನಮಗೆ ಇಂಜಿನಿಯರಿಂಗ್ ಇಷ್ಟು ಬಂದಿದೆ, ನಮಗೆ ಬಿ ಫಾರ್ಮಾ, ಡಿ ಫಾರ್ಮಾ, ಅಗ್ರಿ, ವೆಟರ್ನರಿ ಈ ರೀತಿ ಬೇರೆ ಬೇರೆ ರೀತಿ ರ್ಯಾಂಕ್ ಬಂದಿದೆ, ಯಾವ ಕೋರ್ಸ್ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರಂತೆ ಎರಡನೇ ಡೌಟ್ ವೆರಿಫಿಕೇಷನ್ ಸ್ಲಿಪ್ ಅಂದ್ರೇನು, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ, ಮೂರನೇದು ಆಪ್ಷನ್ ಎಂಟ್ರಿ ಅಂದ್ರೇನು, ಚಾಯ್ಸ್ ಎಂಟ್ರಿ ಅಂದ್ರೇನು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಮಗೆ ರಿಸಲ್ಟ್ ಇಷ್ಟಿಷ್ಟು ಬಂದಿದೆ, ನಮಗೆ ಸೀಟ್ ಸಿಗುತ್ತಾ, ಆಮೇಲೆ ಈ ಒಂದು ರಿಸಲ್ಟ್ ನಂತರದ ಪ್ರೊಸೆಸ್ ಏನು ಅನ್ನೋ ಬಗ್ಗೆ ತಿಳಿಸಿಕೊಡಿ ಅಂಥೇಳಿ. ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಲು ಆಗುತ್ತಿಲ್ಲ, ಆದ ಕಾರಣಕ್ಕೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗಮನಿಸಿ. ಒಂದನೇದಾಗಿ ನಿಮಗೆ ಯಾವೆಲ್ಲ ಕೋರ್ಸ್ಗಳಿಗೆ ರ್ಯಾಂಕ್ ಬಂದಿದೆ ಅನ್ನೋ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಕೋರ್ಸ್ ಆಸಕ್ತಿ ಇದೆ ಅನ್ನೋ ಬಗ್ಗೆ ನೀವು ವಿದ್ಯಾರ್ಥಿಗಳು ಅದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕು. ಓಕೆ, ಯಾವ್ದು ಕಡಿಮೆ ರ್ಯಾಂಕ್ ಇದೆ ಅದು ಸೀಟ್ ಅಲಾಟ್ಮೆಂಟ್ಗೋಸ್ಕರ ಹೆಚ್ಚಿಗೆ ಪರಿಗಣನೆ ಆಗುತ್ತೆ. ಯಾವ್ದು ಕಡಿಮೆ ರ್ಯಾಂಕ್ ಇದೆ ಅದು ಹೆಚ್ಚಿಗೆ ಸೀಟ್ ಸಿಗಲು ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಲು ಪರಿಗಣನೆ ಆಗುತ್ತೆ. ಆದರೆ ವಿದ್ಯಾರ್ಥಿಗಳ ಆಸಕ್ತಿ ವೈಸ್ ನೀವು ಈ ಒಂದು ಇಂಜಿನಿಯರಿಂಗ್ ಆಸಕ್ತಿ ಇದ್ದರೆ ಇಂಜಿನಿಯರಿಂಗ್ ಯಾವೆಲ್ಲ ಕಾಲೇಜುಗಳಿಗೆ ನಾವು ಹಾಕಬೇಕು ಅನ್ನೋ ಬಗ್ಗೆ ನೀವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ. ಅದರಂತೆ ಬಿ ಫಾರ್ಮಾ ಹಾಕೋರು ಬಿ ಫಾರ್ಮಾ ಹಾಕಿದ ನಂತರ ನಮ್ಗೆ ಏನೆಲ್ಲ ಅಪಾರ್ಚುನಿಟಿ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳ್ಕೋಬೇಕು. ಅದರಂತೆ ಡಿ ಫಾರ್ಮ್ ಆಗಿರಲಿ, ಇಂಜಿನಿಯರಿಂಗಲ್ಲಿ ಯಾವುದೇ ಒಂದು ಕೋರ್ಸ್ ಸ್ಟ್ರೇಟ್ ಸೆಲೆಕ್ಟ್ ಮಾಡೋದು ಕೂಡ ಅದರಲ್ಲಿ ವಿದ್ಯಾರ್ಥಿಗಳು ಈಗಲೇ ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ 2-3 ದಿವಸದಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲಿದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನೀವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋತೀರಾ ಅದರ ಮುಖಾಂತರವೇ ಸೀಟ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಇಷ್ಟಿಷ್ಟು ರ್ಯಾಂಕ್ ಇದೆ, ನಮಗೆ 1 ಲಕ್ಷ ರ್ಯಾಂಕ್ ಇದೆ, ನಮಗೆ 80,000 ರ್ಯಾಂಕ್ ಇದೆ, ಇಂಜಿನಿಯರಿಂಗ್ 80,000 ಬಂದಿದೆ, ನಮಗೆ ವೆಟರ್ನರಿ 5,000 ಬಂದಿದೆ, ಈ ರೀತಿ ಬೇರೆ ಬೇರೆ ರ್ಯಾಂಕ್ ಬಂದಿರುತ್ತೆ. ಆದರೆ ಒಂದು ರ್ಯಾಂಕ್ ಬೇಸಿಸ್ ಮೇಲೆ ಡೈರೆಕ್ಟಾಗಿ ಇದೇ ಸೀಟ್ ಸಿಗುತ್ತೆ ಅಂತೇಳಿ ತಿಳಿಸಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಹಲವಾರು ಕ್ಯಾಟಗರಿಗಳಿಂದ ಆ ಒಂದು ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದಾಗ ಆ ಒಂದು ಕಾಲೇಜಿಗೆ ಇರುವಂಥ ಸೀಟ್ಗಳಲ್ಲಿ ನಿಮ್ಮ ರಿಸರ್ವೇಷನ್ ಸೀಟ್ಗಳನ್ನು ಪರಿಗಣನೆ ಮಾಡಿಕೊಂಡು ನಿಮ್ಮ ಒಂದು ಅಂಕಗಳ ಆಧಾರದ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆದ ಕಾರಣಕ್ಕಾಗಿ ಡೈರೆಕ್ಟಾಗಿ ನಮಗೆ ಅಂಕಗಳ ಆಧಾರದ ಮೇಲೆ ಸೀಟ್ ಯಾವ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಆದಷ್ಟು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕಾಗುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸಿ ಆಪ್ಷನ್ ಎಂಟ್ರಿ ಮಾಡಿ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸರಿಯಾದಂಥ ಮಾಹಿತಿ ಗೊತ್ತಾಗುತ್ತೆ. ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಈಗ ಉತ್ತರ ತಿಳಿಸಿದ್ದೀನಿ. ಈ ಒಂದು ಪ್ರಶ್ನೆಗೆ ಯಾವ ರ್ಯಾಂಕಿಗೆ ಅಂದರೆ ಎಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಇರುತ್ತೆ, ನಮಗೆ ಇಷ್ಟಿಷ್ಟು ರ್ಯಾಂಕ್ ಬಂದಿದೆ ನಾವು ಯಾವ ಕೋರ್ಸ್ ತೆಗೆದುಕೋಬೇಕು ಅನ್ನೋದ್ರಲ್ಲಿ ಕಡಿಮೆ ರ್ಯಾಂಕ್ ಇರುವಂಥ ಕೋರ್ಸ್ ತೆಗೆದುಕೊಳ್ಳೋ ಬದಲು ನಿಮಗೆ ಯಾವುದು ಆಸಕ್ತಿ ಇದೆ ಆ ಒಂದು ಕೋರ್ಸ್ನ ತೆಗೆದುಕೊಳ್ಳೋದು ಭಾಳಷ್ಟು ಮುಖ್ಯ. ಓಕೆ, ಯಾವ ಒಂದು ಆಸಕ್ತಿ ಇದೆ ಆ ಒಂದು ಕೋರ್ಸಿಗೆ ಮೊದಲಿಗೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಆಮೇಲೆ ನಿಮಗೆ ಲಾಸ್ಟಿಗೆ ನಿಮ್ಮ ಒಂದು ಆಸಕ್ತಿ ಇಲ್ಲದ ಕಾಲೇಜುಗಳನ್ನು ಲಾಸ್ಟಿಗೆ ನೀವು ಅಡ್ಮಿಷನ್ ಮಾಡೋದಿರುತ್ತೆ. ಓಕೆ, ಅದರಂತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ. ಎರಡನೇದಾಗಿ ನಿಮಗೆ ಇದರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಎರಡನೇದು ವೆರಿಫಿಕೇಷನ್ ಸ್ಲಿಪ್. ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಏನಿದು ವೆರಿಫಿಕೇಷನ್ ಸ್ಲಿಪ್, ಯಾವಾಗ ಬಿಡ್ತಾರೆ? ವೆರಿಫಿಕೇಷನ್ ಸ್ಲಿಪ್ ಇನ್ನೂ 2 ಅಥವಾ 3 ದಿವಸದಲ್ಲಿ ಬಿಡ್ಬೋದು. ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು? ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಒಂದು ಆಸಕ್ತಿ ವೈಸ್ ನೀವು ಕಾಲೇಜುಗಳು ಎಂಟ್ರಿ ಮಾಡೋದಿರುತ್ತೆ. ಆಪ್ಷನ್ಸ್ ಕೊಡ್ತಾರೆ. ಎಲ್ಲ ಕಾಲೇಜುಗಳ ಲಿಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಂಜಿನಿಯರಿಂಗ್, ಬಿ ಫಾರ್ಮಾ, ಡಿ ಫಾರ್ಮಾ, ಅಗ್ರಿ, ವೆಟರ್ನರಿ, ನರ್ಸಿಂಗ್ ಈ ರೀತಿ ಎಲ್ಲ ಕಾಲೇಜುಗಳ ಒಂದು ಲಿಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಆಸಕ್ತಿ ಇದೆ ಆ ಒಂದು ಕಾಲೇಜುಗಳಿಗೂ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಓಕೆ, ಅದಕ್ಕೆ ನಿಮಗೆ ಬೇಕಾಗಿರೋದು ಮುಖ್ಯವಾಗಿ ವೆರಿಫಿಕೇಷನ್ ಸ್ಲಿಪ್. ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಹಾಕಿರುವಂಥ ಎಲ್ಲ ದಾಖಲಾತಿಗಳ ವೆರಿಫಿಕೇಷನ್ ಜೊತೆಗೆ ಏನೆಲ್ಲ ವೆರಿಫಿಕೇಷನ್ ಆಗಿದೆ, ಕನ್ನಡ ಮಾಧ್ಯಮ ರಿಸರ್ವೇಷನ್ ನೀವು ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡ್ಕೊಂಡು ಎಸ್ ಆಗಿದೆಯಾ, ರೂರಲ್ ಕೂಡ ಎಸ್ ಆಗಿದೆಯಾ, ನಿಮ್ಮ ಯಾವುದು ರಿಸರ್ವೇಷನ್ ಬರ್ತಾ ಇದೆ, ನಿಮಗೆ ಯಾವ ಮೀಸಲಾತಿ ಅನ್ವಯವಾಗ್ತಾ ಇದೆ, ಸ್ಪೆಷಲ್ ರಿಸರ್ವೇಷನ್ ಏನಾದರೂ ಇದ್ದರೆ ಅದು ಕೂಡ ಅನ್ವಯವಾಗ್ತಾ ಇದೆಯಾ, ಅಂದರೆ ನೀವು ವೆರಿಫಿಕೇಷನ್ ಮಾಡ್ಕೊಂಡ್ಬಂದಿರ್ತಾರೆ, ಅದು ಎಲ್ಲವೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಸೀಕ್ರೆಟ್ ಕೀ ಹಾಗೂ ಸೀಟ್ ನಂಬರ್ ಅಂತ ಇನ್ನೊಂದು ಕೊಡ್ತಾರೆ. ಆ ಒಂದು ಸೀಟ್ ನಂಬರ್ ಹಾಗೂ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಮಾಡೋದಿರುತ್ತೆ. ಲಾಗಿನ್ ಮಾಡಿನೂ ಆಪ್ಷನ್ ಎಂಟ್ರಿ ದಾಖಲೆ ಮಾಡೋದಿರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಅತಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಎಲ್ಲೆಲ್ಲ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀರ ಅನ್ನೋ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ. ಎರಡನೇದಾಗಿ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡಲು ಕಾಲೇಜ್ಗಳು ಎಂಟ್ರಿ ಮಾಡಲು ಒಂದು ಸೀಕ್ರೆಟ್ ಕೀ ಕೊಡ್ತಾರೆ. ಆ ಒಂದು ಸೀಕ್ರೆಟ್ ಕೀ ಯಾರಿಗೂ ಕೂಡ ನೀವು ಅದನ್ನು ತಿಳಿಸಬಾರ್ದು. ಯಾವುದೇ ಒಂದು ಫ್ರೆಂಡಲ್ಲಿ ಕೂಡ ಅದನ್ನು ಶೇರ್ ಮಾಡ್ಕೋಬಾರ್ದು. ಇದು ಅತಿ ಮುಖ್ಯವಾಗಿರೋದಂಥ ಸೀಕ್ರೆಟ್ ಕೀ ಇರುತ್ತೆ. ಆ ಒಂದು ಸೀಕ್ರೆಟ್ ಕೀ ಎಂಟರ್ ಮಾಡಿಯೇ ನೀವು ಲಾಗಿನ್ ಆದರೆ ಮಾತ್ರ
ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಆಗುತ್ತೆ. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಲಾಗಿನ್ ಆಗೋದಿಲ್ಲ. ಇದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆಯಿತು. ಮೂರನೇದಾಗಿ ಆಪ್ಷನ್ ಎಂಟ್ರಿ ಅಂದರೆ ಏನು, ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಿ. ಈಗಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ನೀಟ್ 2026ರ ಪರೀಕ್ಷೆ ಇದೇ ಜೂನ್ 21ರಂದು ನಡೆಯಲಿದೆ. ಆದ ಕಾರಣಕ್ಕಾಗಿ ಜೂನ್ ಮತ್ತು 21ರ ನಂತರ ಮತ್ತೆ ಒಂದು ತಿಂಗಳು ಪ್ರೊಸೆಸ್ ಆಗುತ್ತೆ ರಿಸಲ್ಟ್ ಬರಲು. ಆದ ಕಾರಣಕ್ಕಾಗಿ KEA ನಿರ್ದೇಶಕರು KCET ಕೌನ್ಸಿಲಿಂಗ್ ಮೊದಲು ಮಾಡಿ ಆಮೇಲೆ ನೀಟ್ ಕೌನ್ಸಿಲಿಂಗ್ ಆಮೇಲೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಆದ ಕಾರಣಕ್ಕಾಗಿ KCET ಕೌನ್ಸಿಲಿಂಗ್ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. KCETಯಲ್ಲಿ ಬರುವಂಥ ಎಲ್ಲ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ ಆಗಿರಲಿ, ಅಗ್ರಿ ಆಗಿರಲಿ, ಫಾರ್ಮಸಿ ಆಗಿರಲಿ, ಬಿ ಫಾರ್ಮ್ ಆಗಿರಲಿ, ಡಿ ಫಾರ್ಮ್ ಆಗಿರಲಿ, ಫಾರೆಸ್ಟ್ರಿ ಆಗಿರಲಿ, ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಕೂಡ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಫಸ್ಟ್ ರೌಂಡಲ್ಲಿ. ಓಕೆ, ಆಮೇಲೆ ನೀಟ್ ರಿಸಲ್ಟ್ ನಂತರ ನೀಟ್ ಲಿಂಕ್ ಆದ ನಂತರ ಅದರ ಬಗ್ಗೆ ಮೆಡಿಕಲ್ ಸೀಟು, BMS ಸೀಟು, BDS ಸೀಟು ಅದು ಆಮೇಲೆ ಹಾಕಲು ಅವಕಾಶ ಕೂಡ ಕೊಡ್ತಾರೆ. ಮೊದಲನೇದಾಗಿ ಈ ಒಂದು ಫಸ್ಟ್ ರೌಂಡ್ ವಿದ್ಯಾರ್ಥಿಗಳು ಗಮನಿಸಿ. ಈಗ ಆಪ್ಷನ್ ಎಂಟ್ರಿ ಅಂದರೆ ಏನು ಅನ್ನೋ ಬಗ್ಗೆ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಇದರ ಬಗ್ಗೆ ಸ್ಪಷ್ಟನೆ ಪಡೆದುಕೊಳ್ಳಿ. ಈಗ ಕೆಲವು ವಿದ್ಯಾರ್ಥಿಗಳಿಗೆ ಅಗ್ರಿ ಮಾತ್ರ ಆಸಕ್ತಿ ಇರುತ್ತೆ, ಅಗ್ರಿ ಕಾಲೇಜುಗಳು ಎಂಟ್ರಿ ಮಾಡೋ ಒಂದು ಆಸಕ್ತಿ ಇರುತ್ತೆ, ಅಗ್ರಿ ಕಾಲೇಜ್ ಸೀಟ್ ಸಿಗುತ್ತೆ, ನಾನು ಫಸ್ಟ್ ರೌಂಡಲ್ಲೇ ಸೀಟ್ ಪಡೆದುಕೊಳ್ತೀನಿ ಅಂತ ಇದ್ದಲ್ಲಿ ನೀವು ಅಗ್ರಿ ಆಪ್ಷನ್ಸ್ಗಳನ್ನು ಮೊದಲಿಗೆ ದಾಖಲೆ ಮಾಡಬೇಕಾಗುತ್ತೆ. ಅದರಂತೆ ವೆಟರ್ನರಿ ಆಸಕ್ತಿ ಇದ್ದರೆ ವೆಟರ್ನರಿ ಮೊದಲಿಗೆ ದಾಖಲೆ ಮಾಡಬೇಕಾಗುತ್ತೆ. 1, 2, 3, 4 ಅಂತೇಳಿ ವೆಟರ್ನರಿ ದಾಖಲೆ ಮಾಡಬೇಕಾಗುತ್ತೆ. ಅದರಂತೆ ಇಂಜಿನಿಯರಿಂಗಲ್ಲಿ CS ಆಗಿರಲಿ, AI ಆಗಿರಲಿ, ಇನ್ನಿತರೆ ನಿಮಗೆ ಕೋರ್ಸ್ಗಳು ಆಸಕ್ತಿ ಇದ್ದರೆ ಅವರು ಇಂಜಿನಿಯರಿಂಗ್ ಕೋರ್ಸ್ಗಳ ಒಂದು ಕಾಲೇಜುಗಳ ಕೋಡನ್ನು, ಅದರಂತೆ ನಿಮ್ಮ ಕೋರ್ಸ್ ಕೋಡನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಅದರ ಆ ಒಂದು ಕೋರ್ಸ್ ಕೋಡ್ ವೈಸ್ನು ಆಪ್ಷನ್ ಎಂಟ್ರಿಯಲ್ಲಿ ದಾಖಲೆ ಮಾಡೋದಿರುತ್ತೆ. ಇದರರ್ಥ ವಿದ್ಯಾರ್ಥಿಗಳು ಗಮನಿಸಿ, ಕೆಲವು ವಿದ್ಯಾರ್ಥಿಗಳು ಹೀಗಿರ್ತಾರೆ, ಇಂಜಿನಿಯರಿಂಗ್ ಕೂಡ ಆಸಕ್ತಿ ಇರುತ್ತೆ, ಅಗ್ರಿ ಕೂಡ ಆಸಕ್ತಿ ಇರುತ್ತೆ. ಅವರು ಇಂಜಿನಿಯರಿಂಗ್ ಮೊದಲಿಗೆ ಆಸಕ್ತಿ ಇದ್ದರೆ ಇಂಜಿನಿಯರಿಂಗ್ ಆಪ್ಷನ್ಗಳನ್ನು ಮೊದಲಿಗೆ ಹಾಕಿ ಆಮೇಲೆ ಅಗ್ರಿ ಆಪ್ಷನ್ಸ್ಗಳನ್ನು ಆಮೇಲೆ ಹಾಕೋದಿರುತ್ತೆ. ಓಕೆ, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಿರುತ್ತೆ. ಆ ಒಂದು ವೇಳೆಯಲ್ಲಿ ನಿಮಗೆ ಇನ್ನೂ ಸ್ಪಷ್ಟ ವಿಡಿಯೋ ಅದರ ಬಗ್ಗೆ ನಿಮಗೆ ಮಾಡಿ ತಿಳಿಸ್ತೀನಿ. ಓಕೆ, ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ ನೀವು ಎಲ್ಲ ಕೋರ್ಸ್ಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟಾದರೂ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಇಂಜಿನಿಯರಿಂಗ್ ಅಲ್ಲಿ 100 ಕಾಲೇಜುಗಳು ಹಾಕಿ, ಅಗ್ರಿಯಲ್ಲಿ 50 ಕಾಲೇಜುಗಳು ಹಾಕಿ, ಈ ರೀತಿ ಆಮೇಲೆ ನರ್ಸಿಂಗಲ್ಲಿ ಎಷ್ಟೋ ಕಾಲೇಜುಗಳು ಹಾಕಿ, ಈ ರೀತಿ ಎಲ್ಲ ಆಪ್ಷನ್ಸ್ಗಳನ್ನು ದಾಖಲೆ ಮಾಡೋದಿರುತ್ತೆ. ಅದರಲ್ಲಿ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂಥೇಳಿ ಇಲ್ಲಿ ನೆಕ್ಸ್ಟ್ ಬರೋದೇ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಓಕೆ, ಎಲ್ಲ ನಿಮಗೆ ಆಸಕ್ತಿ ವೈಸ್ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಎಲ್ಲ ಕಾಲೇಜುಗಳನ್ನು ಎಂಟ್ರಿ ಮಾಡಿರ್ತೀರಾ, ಆಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ವಿದ್ಯಾರ್ಥಿಗಳು ಹಲವಾರು ಕೋರ್ಸ್ಗಳಲ್ಲಿ ಅಲ್ಲಿ ಆಪ್ಷನಲ್ಲಿ ಎಂಟ್ರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ 200 ಆಪ್ಷನ್ಸ್ ಎಂಟ್ರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. 200 ಆಪ್ಷನ್ಸ್ಗಳು ಎಂಟ್ರ್ ಮಾಡಿದ್ದಾರೆ. ಅದರಲ್ಲಿ ಇಂಜಿನಿಯರಿಂಗ್ ಎಂಟ್ರ್ ಮಾಡಿದ್ದಾರೆ, ಅಗ್ರಿ ಎಂಟ್ರ್ ಮಾಡಿದ್ದಾರೆ, ನರ್ಸಿಂಗ್ ಎಂಟ್ರ್ ಮಾಡಿದ್ದಾರೆ, ಬಿ ಫಾರ್ಮಾ, ಡಿ ಫಾರ್ಮಾ, ಈ ರೀತಿ ಇದರಲ್ಲಿ ಯಾವುದೇ ಒಂದು ಕೋರ್ಸ್ ನಿಮಗೆ ಸಿಕ್ಕರೆ ನಾನು ಹೋಗ್ತೀನಿ ಅಂತೇಳಿ ಅವರು ಆಸಕ್ತಿ ವೈಸ್ ಒಂದು ಪ್ರಿಯಾರಿಟಿ ವೈಸ್ ಅವರು ದಾಖಲೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. 200 ಆಪ್ಷನ್ಸ್ಗಳನ್ನು ದಾಖಲೆ ಮಾಡಿದ್ದಾರೆ. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಯಾವ ಒಂದು ಕೋರ್ಸಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಅನ್ನೋ ಬಗ್ಗೆ ಮಾಕ್ ಅಲಾಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ಹಾಕಿರ್ತಾರೆ, ಅಗ್ರಿ ಹಾಕಿರ್ತಾರೆ, ಡಿ ಫಾರ್ಮ್ ಹಾಕಿರ್ತಾರೆ, ಬಿ ಫಾರ್ಮ್ ಹಾಕಿರ್ತಾರೆ, ವೆಟರ್ನರಿ ಹಾಕಿರ್ತಾರೆ, ಅದರಂತೆ ನರ್ಸಿಂಗ್ ಹಾಕಿರ್ತಾರೆ. ಇದರಲ್ಲಿ ಯಾವ ಒಂದು ಕೋರ್ಸ್ ನಿಮ್ಗೆ ಅಲಾಟ್ಮೆಂಟ್ ಆಗ್ಬೋದು ಅನ್ನೋ ಬಗ್ಗೆ ಮಾಕ್ ಅಲಾಟ್ಮೆಂಟಲ್ಲಿ ತೋರಿಸುತ್ತೆ. ಅದು ರಿಸಲ್ಟ್ ಆಗಿರಲ್ಲ. ಮಾಕ್ ಅಲಾಟ್ಮೆಂಟಲ್ಲಿ ಗೊತ್ತಾದಾಗ ಅದು ನಿಮಗೆ ಏನಾದರೂ ಆಸಕ್ತಿ ಇದ್ದರೆ ಆ ಒಂದು ಆಪ್ಷನ್ಸ್ ನೀವು ಮೊದಲಿಗೆ ಹಾಕೋಬೇಕಾಗುತ್ತೆ. ಓಕೆ, ಅದ್ರ ಬಗ್ಗೆ ನಿಮಗೆ ಇನ್ನೂ ಸ್ಪಷ್ಟವಾದಂಥ ವಿಡಿಯೋ ತಿಳಿಸ್ತೀನಿ. ಅಂದರೆ ಸ್ಪಷ್ಟವಾದಂಥ ಮಾಹಿತಿ ವಿಡಿಯೋ ಇನ್ನೊಂದು ಮಾಡಿ ಕೂಡ ತಿಳಿಸ್ತೀನಿ. ಸಂಕ್ಷಿಪ್ತವಾದ ಮಾಹಿತಿ ತಿಳ್ಕೊಳ್ಳಿ. ಎಲ್ಲ ಆಪ್ಷನ್ಸ್ಗಳು ಹಾಕಿರ್ತೀರ, ಅದರಲ್ಲಿ ಯಾವ ಒಂದು ಕೋರ್ಸ್ ನಿಮಗೆ ಅಲಾಟ್ಮೆಂಟ್ ಆಗ್ಬೋದು, ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಬಹುದು ಅಂತ, ಅಂದರೆ ಫ್ಯೂಚರಲ್ಲಿ ಅಲಾಟ್ಮೆಂಟ್ ಆಗ್ಬೋದು ಫಸ್ಟ್ ರೌಂಡಲ್ಲಿ ಅನ್ನೋ ಬಗ್ಗೆ ಒಂದು ಸಂಕ್ಷಿಪ್ತ ಒಂದು ಮಾಹಿತಿ ರಿಸಲ್ಟ್ ಇರುತ್ತೆ. ಅದು ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ. ಆಮೇಲೆ ಮಾಕ್ ಅಲಾಟ್ಮೆಂಟ್ ನಂತರ ಕನಿಷ್ಠ 3 ಅಥವಾ 4 ದಿವಸ ಮತ್ತೆ ಅವಕಾಶ ಕೊಡ್ತಾರೆ. ಆವಾಗ ಆಪ್ಷನ್ಸ್ಗಳನ್ನು ರೀಅರೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, 10ನೇ ಆಪ್ಷನ್ಸ್ 1ನೇ ಆಪ್ಷನ್ ಆಗ್ಬೋದು, 10ನೇ ಆಪ್ಷನ್ಸ್ 20ನೇ ಆಪ್ಷನ್ಸ್ ಆಗ್ಬೋದು, 15ನೇ ಆಪ್ಷನ್ 20ನೇ ಆಪ್ಷನ್ ಆಗ್ಬೋದು, 50ನೇ ಆಪ್ಷನ್ 100ನೇ ಆಪ್ಷನ್ ಆಗ್ಬೋದು. ಈ ರೀತಿ ಚೇಂಜಸ್ ಮಾಡ್ಕೊಳ್ಬೋದು. ಅದರ ನಂತರ ನಿಮ್ಗೆ ಯಾವ್ದು ಕಾಲೇಜ್ ಆಸಕ್ತಿ ಇಲ್ಲ, ಆ ಕೋರ್ಸ್ ಆಸಕ್ತಿ ಇಲ್ಲ, ಅದು ಡಿಲೀಟ್ ಕೂಡ ಮಾಡಲು ಅವಕಾಶ ಇರುತ್ತೆ ಈ ಒಂದು ಮಾಕ್ ಅಲಾಟ್ಮೆಂಟ್ ನಂತರ. ಆಮೇಲೆ ನಿಮಗೆ ಫೈನಲ್ ಅಲಾಟ್ಮೆಂಟ್ ಆಗುತ್ತೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಗೋಸ್ಕರ ಡೇಟ್ ಕೊಡ್ತಾರೆ. ಫೈನಲ್ ಅಲಾಟ್ಮೆಂಟ್ ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆದಾಗ ಆ ಒಂದು ಕಾಲೇಜಿಗೋಸ್ಕರ ನಿಮಗೆ ಚಾಯ್ಸಸ್ ಕೊಡ್ತಾರೆ. 4 ಚಾಯ್ಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 1, ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಕ್ಲಿಕ್ ಮಾಡಿದವ್ರಿಗೆ ನಮಗೆ ಒಂದು ಕಾಲೇಜ್ ಆಸಕ್ತಿ ಇದೆ, ನಾವು ಅಡ್ಮಿಷನ್ ಪಡೆದುಕೊಳ್ತೀನಿ ಅಂತ ಇರುತ್ತೆ. ಚಾಯ್ಸ್ 2 ಆಯ್ಕೆ ಮಾಡ್ಕೊಳ್ಳೋರಿಗೆ ಈ ಒಂದು ಕಾಲೇಜ್ ನಮಗೆ ಆಸಕ್ತಿ ಇಲ್ಲ, ನಾವು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀವಿ ಅಂತ ಇರುತ್ತೆ. ಆದರೆ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಹೋಲ್ಡ್ ಮಾಡಿ ನಾನು ಭಾಗವಹಿಸ್ತೀನಿ ಅಂತ ಇರುತ್ತೆ. ಅದಂತೆ ಚಾಯ್ಸ್ 3 ಅಂದರೆ ವಿದ್ಯಾರ್ಥಿಗಳಲ್ಲಿ ಫಸ್ಟ್ ರೌಂಡ್ ಸಿಕ್ಕಿರುವಂಥ ಸೀಟು ನಮಗೆ ಆಸಕ್ತಿ ಇಲ್ಲ, ನಾವು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀವಿ, ಈ ಒಂದು ಸೀಟನ್ನು ಡಿಲೀಟ್ ಮಾಡಿಕೊಂಡು ನಾವು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತಾ ಇದ್ದಲ್ಲಿ ಚಾಯ್ಸ್ 3 ಇರುತ್ತೆ. ಚಾಯ್ಸ್ 4 ಅಂದರೆ ನಿಮಗೆ KCET ಯಾವುದೇ ಕೌನ್ಸಿಲಿಂಗ್ ನಮಗೆ ಆಸಕ್ತಿ ಇಲ್ಲ ಅಂತ ಇದ್ದಲ್ಲಿ ನೀವು ಚಾಯ್ಸ್ 4 ಮಾಡಿ ಇಲ್ಲಿ ಡಿಲೀಟ್ ಆಗ್ತೀರಾ. ಈ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ. ನಿಮಗೆ ಸಂಪೂರ್ಣವಂತ ಮಾಹಿತಿ ತಿಳಿಸಿದ್ದೀನಿ. ಒಂದನೇದಾಗಿ ಕೋರ್ಸ್ ವೈಸ್ ಯಾವ ರೀತಿ ನಿಮಗೆ ಆಸಕ್ತಿ ಇದೆ ಅದೇ ರೀತಿ ಆಪ್ಷನ್ಸ್ ಎಂಟ್ರಿ ಮಾಡೋ ಬಗ್ಗೆ ಆಗಿರಲಿ,
ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು ಅನ್ನೋ ಬಗ್ಗೆ ಆಗಿರಲಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ದಾಖಲೆ ಮಾಡ್ತಾರೆ ಅದರ ಬಗ್ಗೆ, ಅದರಂತೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂದರೆ ಏನು ಅನ್ನೋ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ತಿಳಿಸಿದ್ದೀನಿ. ಇಷ್ಟು ಮಾತ್ರ ನಿಮಗೆ ಅತಿ ಮುಖ್ಯವಾಗಿ ಗೊತ್ತಾಗಿರಬೇಕಾಗಿರೋದು. ಆಮೇಲೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ KEA ನೋಟಿಫಿಕೇಷನ್ ಆದಾಗ, KEA ಪ್ರಕಟಣೆ ಬಿಟ್ಟಾಗ ಹಂತ ಹಂತವಾಗಿ ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ. ನಿಮ್ಮ ಒಂದು KCET ಕೌನ್ಸಿಲಿಂಗ್ ಆಗಿರಲಿ, ನೀಟ್ ಕೌನ್ಸಿಲಿಂಗ್ ಆಗಿರಲಿ, ಸಂಪೂರ್ಣ ಪ್ರಕ್ರಿಯೆ ಮುಗಿಯುವವರೆಗೂ ಹಂತ ಹಂತವಾದಂಥ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.